ಕಷ್ಟಪಟ್ವಿ ಜಾಸ್ತಿನೇ ಕಷ್ಟ ಆಯ್ತು. ಅದಕ್ಕೆ ಪ್ರಾಕ್ಟೀಸ್ ಇರ್ಬೇಕು. ಫೋನ್ ಮಾಡ್ತಾ ಇದ್ರೆ ನಾವಿಬ್ರು ಕಳೆದೋಗಿದೀವಿ ಅಂತ ಅದಕ್ಕೆ సమర్థం తెలుసుకో ఇది ఫోన్ చేసి ఏం ఆప ఎక్కుతాను ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವ್ಲಾಗ್ ಶುರು ಮಾಡೋಕ್ಕೆ ಟೈಮ್ ಇಲ್ಲದೆ ರೆಡಿ ಆದಮೇಲೆ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಹೊರಟರು. ನಾನು ಅಮ್ಮ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ನನ್ನ ಸಿಸ್ಟರ್ಗೆ ರೆಡಿ ಮಾಡ್ತಾಯಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಪಾರ್ಲರ್ ಅವರು ಅವ್ರ ಮಗಳಿಗೆ ಮಾತ್ರ ಮೇಕಪ್ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ನಿಮಗೆ ಅಂತ ಅಂದ್ರಂತೆ. ಸೊ ಹಂಗಾಗ್ಬಿಟ್ಟು ನನ್ನ ಸಿಸ್ಟರ್ ನೀವೇ ಮಾಡಿ ಅಕ್ಕ ಅಂದ್ಲು. ಸೊ ನೋಡಿ ಮೇಕಪ್ ಮಾಡಿದ್ದೀನಿ ಫೈನಲಿ. ಹೇರ್ ಸ್ಟೈಲ್ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ನನಗೇನಂದರೆ ನಾನು ಮಾಡ್ಕೊಂಬಿಡ್ತೀನಿ. ಒಬ್ಬರಿಗೆ ಮಾಡಬೇಕಂದ್ರೆ ಯಾಕಂದರೆ ಅದು ಲೈಫ್ ಟೈಮ್ ಅವರಿಗೆ ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಆಲ್ಬಮ್ಸಲ್ಲೆಲ್ಲ ಬರುತ್ತೆ. ಹೇಗೆ ಬರುತ್ತೋ ಏನೋ ಅನ್ನೋ ಒಂದು ಭಯ. ಹಾಗೆ ಬೇರೆಯವ್ರು ಯಾರಾದರೂ ಯಾರು ನಿನಗೆ ಮಾಡಿದ್ದು ಈ ಥರ ಮಾಡಿದ್ದಾರೆ ಅಂತ ಒಂದು ಕಡೆ ಅಂದ್ಬಿಟ್ರೆ ನನ್ನ ಮೇಲೆ ಬಂದುಬಿಡುತ್ತೆ ಅಂತ ಒಂದು ಕಡೆ. ಹಾಗೆ ನಾನೇ ಕ್ವಶನ್ಸು. ಸೊ ಫೈನಲಿ ಮೇಕಪ್ ಮಾಡಿದೆ. ನನ್ನ ತಂಗಿ ಕೂಡ ಹೊರಟ ಮೇಲೆ ನಾನು ರೆಡಿಯಾಗಿ ಸ್ವಲ್ಪ ಲೇಟಾಗಿ ಎಲ್ಲ ಚೌಟ್ರಿಗೆ ಈಗಲೇ ಒಂದು 10 ಮಿನಿಟ್ಸ್ ಬಿಫೋರ್ ಹೋದರು. ನಾನೀಗ ಹೋಗ್ತಾಯಿದ್ದೀನಿ. ಫೈನಲಿ ಬಂದು ರೀಚ್ ಆದ್ವಿ. ನಾನು ಅಮ್ಮ ಮಕ್ಕಳೆಲ್ಲ ಆಗಲೇ ಹೊರಟಿದ್ರು. ನೋಡಿ, ವೆಲ್ಕಮ್ ಟು ಆರಾಧ್ಯ ಆಫ್ ಸ್ಯಾರಿ ಫಂಕ್ಷನ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇನ್ನೂ ಜನ ಯಾರೂ ಬಂದಿಲ್ಲ. ಈವ್ನಿಂಗು ನೈಟ್ ಇಟ್ಕೊಂಡಿದ್ದು ಚೌಟ್ರಿಯಲ್ಲಿ ಫಂಕ್ಷನ್ನು. ಬೆಳಗ್ಗೆ ಮನೇಲಿ ನಾನು ನಿಮಗೆ ಹಿಂದೆ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಲ್ವ, ಹಾಗಾಗಿ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ನಮ್ಮ ಭಾವಂದಿರೆಲ್ಲ ನಿಂತಿದ್ದಾರೆ. ಸೊ ಬನ್ನಿ ನಾವು ಒಳಗಡೆ ಎಂಟ್ರಿ ಆಗೋಣ. ಸಾರಿ, ವ್ಲಾಗ್ ಸ್ವಲ್ಪನೇ ತಡ ಆಯಿತು. ಯಾರು ಏನು ಅಂದ್ಕೊಳ್ಬೇಡಿ, ಟೈಮ್ ಇಲ್ಲದೆ ವ್ಲಾಗ್ ಸ್ವಲ್ಪ ತಡ ಆಯಿತು. ಹಾಯ್ ಬಾಂಡ್ ಅನ್ಕೊಂಡ್ರಿ ಅನ್ನೇ ಇದ ఎంచపండి చైన్ పెట్టుకోండి. Zoom say ma. Macam kata. Cuti ma. Oh. ఇడల్ల కిందికి ఆడల్ల ಸೊ ಫೈನಲಿ ಬಂದಿದ್ದೆ. ಪಾಪುನ ಎತ್ಕೊಂಡು ತುಂಬಾ ಖುಷಿ ಆಯಿತು. ಆ ಪಾಪುನ ಎತ್ಕೊಂಡಿದ್ದು ನನಗೆ ಎಕ್ಸ್ಪೆಷಲಿ ಮಕ್ಕಳಂದರೆ ತುಂಬ ಇಷ್ಟ. ಎಷ್ಟು ಫ್ಲೆಕ್ಸಿಯಾಗಿದೆ ಪಾಪು ಅಂದರೆ. ಎಲ್ಲರ ಹತ್ರಕ್ಕೂ ಹೋಗ್ತಿದೆ, ಅಳ್ತಿಲ್ಲ. ಸೊ ನನಗೆ ಮಕ್ಕಳನ್ನ ಬಿಟ್ಬಿಟ್ರೆ ಇವತ್ತು ಡೇ ಫುಲ್ಲು ಇದ್ಬಿಡ್ತೀನಿ. ಅಷ್ಟೊಂದು ಇಷ್ಟ ನನಗೆ ಮಕ್ಕಳಂದರೆ. ಅದರಲ್ಲೂ ಈ ಥರ ಕ್ಯೂಟಾಗಿರೋ ಮಕ್ಕಳು, ಅಳದೆ ನಮ್ಮನ್ನು ನಗ್ಸೋ ಮಕ್ಕಳಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಪಾಪುನ ಸ್ವಲ್ಪ ತಾಡಿಸ್ಕೊಂಡು ಬಂದು ಈಗ ನೋಡಿ ಎಲ್ಲ ಹೆಣ್ಮಕ್ಳೇ ಇದ್ದೀವಿ ಆಲ್ಮೋಸ್ಟ್. ಇನ್ನು ನಾವೇ ಇದ್ದೀವಿ ಎಲ್ಲ. ಇನ್ನೂ ಗೆಸ್ಟ್ ಎಲ್ಲ ಯಾರೂ ಬಂದಿಲ್ಲ, ಬರೋಕ್ಕೆ ಶುರು ಆಗ್ತಾ ಇದ್ದಾರೆ. ಸೊ ಬನ್ನಿ ನೋಡಿ, ಅಕ್ಕಂದಿರು, ದೊಡ್ಡಮ್ಮ ಎಲ್ಲರೂ, ಆಂಟಿ ಎಲ್ಲರೂ ಒಂದು ಸೈಡ್ ಕೂತ್ಕೊಂಡಿದ್ದೀವಿ.
ನಾನು ಹೂನ ಕೂಡ ಮುಡ್ಕೊಂಡಿಲ್ಲ. 10-15 ಮಿನಿಟ್ಸಲ್ಲಿ ರೆಡಿಯಾಗಿ ಬಂದಿದ್ದೀನಿ. ನನಗೇ ಗೊತ್ತಾಗ್ತಿಲ್ಲ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಸ್ಯಾರಿ ಅಂತೂ ನೀಟಾಗಿ ಉಟ್ಕೊಂಡೇ ಇಲ್ಲ ನಾನು, ಯಾಕಂದರೆ ಟೈಮ್ ಆಗ್ತಿದೆ. ಇಲ್ಲಿ ಚೌಟ್ರಿಯಲ್ಲಿ ಬಂದಮೇಲೆ ಆಂಟಿ, ನನ್ನ ಸಿಸ್ಟರ್ ಲತಾ ಎಲ್ಲನೂ ಕಾಲ್ ಮಾಡ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್, ಎಲ್ಲಿದೆಯಾ ಬೇಗ ಬಾ ಎಲ್ಲಿದೆಯಾ ಬೇಗ ಬಾ ಅಂತ. ಸೊ ನಮ್ಮ ತಂಗಿನ ನನಗೆ ರೆಡಿ ಮಾಡಿದ್ನಲ್ಲ, ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನು. ಯಾಕಂದರೆ ಒಬ್ಬರು ಚೆನ್ನಾಗಿರಬೇಕು ಅಂತ ಬಯಸೋದು ನನ್ನ ಒಂದು ಉದ್ದೇಶ ಅಷ್ಟೇ. ಯಾಕಂದರೆ ಇಷ್ಟೆಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾಯಿದ್ದಾರೆ. ಯಾಕಂದರೆ ಹುಡುಗಿನ ಕರ್ಕೊಂಬಂದಿದ್ದೆ ಲೇಟ್ ಆಯಿತು, ನಮ್ಮ ತಂಗಿ ಮಗಳನ್ನ ಪಾಪ 1 ಗಂಟೆಗೆ ಬರೋಕ್ಕೆ ಹೇಳಿದ್ರು ಪಾರ್ಲರ್ ಅವರು. ನಾವು ಕರ್ಕೊಂಬಂದಿದ್ರೆ 3:30 3:40 ಆಗಿಬಿಟ್ಟಿತ್ತು. ಅವಳಿಗೆ ಮೇಕಪ್ ಮಾಡೋಕ್ಕೇ ಸರಿಯಾಗಿದೆ ಟೈಮು ಅಂತ ಅಂದಿದ್ದಕ್ಕೆ ಹೇಗೋ ನನಗೆ ಬಂದಷ್ಟರಲ್ಲಿ ನನ್ನ ತಂಗಿಗೆ ನಾನು ಮೇಕಪ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಬೇಕಲ್ವ ಅಂತ ಮಾಡಿದೆ. ಇಷ್ಟೆಲ್ಲ ಅವರು ಫಂಕ್ಷನ್ ಮಾಡ್ತಾಯಿರ್ತಾರೆ. ನಮಗೆ ಇಷ್ಟು ಆಸೆ ಇದ್ದರೆ ಅವ್ರಿಗೆ ಎಷ್ಟೆಲ್ಲ ಆಸೆಗಳಿರುತ್ತೆ ಅಲ್ವ, ಚೆನ್ನಾಗಿ ಕಾಣಬೇಕು, ಆಲ್ಬಮ್ಸಲ್ಲಿ ಬೀಳ್ತೀವಿ, ಎಲ್ಲರೂ ಬರ್ತಾರೆ ನೋಡ್ತಾರೆ ಅಂತ. ಫೈನಲಾಗಿ ನೋಡಿ ಫ್ಯಾಮಿಲಿಯವರೆಲ್ಲನೂ ಕೂಡ ಮಾತಾಡ್ತಿದ್ರು. ನನ್ನ ಚಾನಲ್ ಬಗ್ಗೆನೇ ಕೇಳ್ತಿದ್ರು, ಚೆನ್ನಾಗಿ ಮಾತಾಡ್ತೀರಾ ನೀವು, ಕಂಟೆಂಟು ಕೂಡ ಚೆನ್ನಾಗಿರುತ್ತೆ ಅಂತೆಲ್ಲ. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೋಡಿ ಹೊಸ್ಕೆ ಸಾಮಾನು ಇದೆಲ್ಲ ಬಂದು ನಮ್ಮ ಆಂಟಿ, ನಮ್ಮ ಶ್ವೇತಾ ಅವರಮ್ಮ, ನಮ್ಮ ಆಂಟಿ ತಂದಿರೋದು ಹೊಸ್ಕೆ ಸಾಮಾನು ತವ್ರ ಮನೆಯಿಂದ. ಹಾಗೆ ಅಣ್ಣ ತರಬೇಕಲ್ವ, ನಮ್ಮ ಮನೆಗಳಲ್ಲಿ ಅದು ಸಂಪ್ರದಾಯ, ಸೋದ್ರ ಮಾವ ಹೊಸ್ಕೆ ಸಾಮಾನು ತರಬೇಕು. ಈ ಕಡೆ ಗೋಲ್ಡ್ ಪ್ಲೇಟ್ ಎಲ್ಲ ಇದೆಲ್ಲ ವಿಳೆದೆಲೆಯಿಂದ ಈ ಕಡೆ ಇದೆಲ್ಲ ನಮ್ಮ ಅಣ್ಣ ತಂದಿರೋದು. ನಮಗೆಲ್ಲರಿಗೂ ಒಬ್ಬರೇ ಅಣ್ಣ. ಇವಾಗ ನಮಗೆ ಗಿಲ್ಟಿ ಫೀಲ್ ಆಗ್ತಿದೆ, ನಮಗೆಲ್ಲರಿಗೂ ಒಂದೊಂದು ಹೆಣ್ಮಗು ಇರಬೇಕಿತ್ತು. ಇಬ್ರಿಗಿದೆ, ಅವ್ರಿಗೆ ಮಾತ್ರ ನಮ್ಮ ಅಣ್ಣನ ಕಡೆಯಿಂದ ಹೋಗುತ್ತೆ, ನಮಗೆಲ್ಲ ಏನಿಲ್ಲ ಅಂದ್ಬಿಟ್ಟು. ನಮಗೂ ಹೆಣ್ಮಕ್ಳು ಇದ್ದಿದ್ರೆ ಹೆಂಗಿರ್ತಿತ್ತು, ನಮ್ಮ ಅಣ್ಣನ ಕಡೆಯಿಂದ ಈ ಥರ ಅದೆಲ್ಲ ಒಂಥರ ಒಂದು ಹ್ಯಾಪಿ ಅಷ್ಟೇ. ಸ್ಮಾಲ್ ಥಿಂಗ್ಸೇ ನಮಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಕೊಡೋದು. ಸೊ ಫೈನಲಿ ನೋಡಿ ಈಗ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಮಾತಾಡ್ತಾ ಸ್ಮಾಲ್ ಕ್ಲಿಪ್ಪಿಂಗ್ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಮ್ಮ ತಂಗಿ ಮಗಳನ್ನ ಈಗ ಕೂರಿಸ್ತಾ ಇದ್ದಾರೆ. ನೋಡಿ ಈ ಥೀಮು ಹೇಗಿದೆ, ಬ್ಯಾಕ್ ಟಾಪ್ ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಮಾಡಿರೋದು ನಮ್ಮ ದೊಡ್ಡ ಭಾವ ಇದ್ದಾರಲ್ವ, ಅವ್ರ ತಮ್ಮ. ಸೊ ನಮ್ಮ 2ನೇ ಅಕ್ಕನ ಮೈದ, ನಮಗೂ ಕೂಡ ರಿಲೇಟಿವ್ಸೇ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಳಿದ್ದಕ್ಕಿಂತ ಅಂದರೆ ಸ್ವಂತದವರಲ್ವ, ನಾವು ಹೇಳಿದ್ದಕ್ಕಿಂತ ಎಕ್ಸ್ಟ್ರಾ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಸೆಟ್ ಆಯಿತು ಅವಳಿಗೆ, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೆಟ್ ಆಯಿತು. ಈ ಮೇಕಪ್ ಥೀಮ್ ಬಂದು ಅವಳಿಗೆ ಅರುಂಧತಿ ತುಂಬ ಹಳೆ ಮೂವಿ ಆಗೋಯ್ತು ಅನಿಸುತ್ತೆ, ಆದ್ರೂ ಅದೊಂಥರ ಸ್ಪೆಷಲ್ಲೇ ಆ ಮೇಕಪ್ ಲುಕ್ಕನ್ನು ಮಾಡಿಸಿರೋದು. ಅರುಂಧತಿ ಥೀಮಲ್ಲಿ ಇರಬೇಕು ಅಂದ್ಬಿಟ್ಟು ಸೊ ಹಂಗೇ ಬಂದಿದೆ ಮೇಕಪ್ ಎಲ್ಲ. ಸೊ ಫೈನಲಿ ಎಲ್ಲ ಬರೋ ಅಷ್ಟೊತ್ತಿಗೆ ಫೋಟೋಸ್ ಎಲ್ಲ ತೆಗ್ಸೋಣ ಅಂತ ತೆಗೆಸ್ತಾ ಇದ್ದೀವಿ. ನಮ್ಮ 4ನೇ ಸಿಸ್ಟರೂ ಕೂಡ ಅವರು ಅತ್ತೆಯವ್ರ ಫ್ಯಾಮಿಲಿ ಜೊತೆ ಎಲ್ಲ ಬಂದಳು. ಸೊ ನಾವೆಲ್ಲ ಈಗ ಕೂತಿದ್ದೀವಿ. ಹೆಣ್ಮಕ್ಳೆಲ್ಲ ಒಂದು ಕಡೆ ಸೇರಿದರೆ ಹೆಂಗಿರುತ್ತೆ ಅಂದರೆ ಇವಾಗ ಹಂಗಿದೆ ನಮ್ಮ ಫಂಕ್ಷನ್ನು. ಬರೀ ಹೆಣ್ಮಕ್ಳು ಇದ್ದೀವಿ, ಎಲ್ಲ ನಾವೇ ಫ್ಯಾಮಿಲಿ ಮೆಂಬರ್ಸು. ಸೊ ಫೈನಲಿ ಈಗ ಒಬ್ಬೊಬ್ಬರೇ ನೆಂಟರು ಬರೋಕ್ಕೆ ಶುರು ಆಗ್ತಾಯಿದೆ. ಎಲ್ಲರೂ ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕ್ಲಿಪ್ಪಿಂಗ್ಸು ಕೂಡ ಹ್ಯಾಡ್ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋ ತಡ ಆಯಿತು, ಯಾಕಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ 1 ಡೇ ಗ್ಯಾಪು ಮತ್ತು ಇನ್ನೊಂದು ಫಂಕ್ಷನ್, 1 ಡೇ ಗ್ಯಾಪು ಮತ್ತು ಇನ್ನೊಂದು ಫಂಕ್ಷನು, ಈ ಥರ ನಮ್ಮದೇ ಫ್ಯಾಮಿಲಿ ಫಂಕ್ಷನ್ನೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ವೀಡಿಯೋಸ್ನ ಎಡಿಟಿಂಗ್ ಮಾಡೋದಿದೆ ಅಲ್ವಾ, ಅದರಷ್ಟು ಕಷ್ಟ ತುಂಬಾ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ವೀಡಿಯೋ ಮಿಕ್ಸ್ ಮ್ಯಾಚ್ ಆಗಿಬಿಟ್ಟಿದೆ, ಈ ವಿಡಿಯೋ ಆ ವಿಡಿಯೋ ಎಲ್ಲನೂ ಹುಡುಕಿ ಒಂದೊಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬೇಕಾಗದಿರೋದು, ಬೇಡದೇ ಇರೋದು, ಬೇಕಾಗಿರೋದನ್ನ ಕಟ್ ಮಾಡಿ ಎಡಿಟಿಂಗ್ ಮಾಡೋದಿದೆ ಅಲ್ವಾ, ತುಂಬಾ ಕಷ್ಟ, ಅರ್ಥ ಮಾಡ್ಕೊಳ್ತೀರಾ ಅನಿಸುತ್ತೆ. ಹಾಗಾಗಿ ವೀಡಿಯೋ ಸ್ವಲ್ಪ ತಡ ಆಯಿತು. ನೋಡಿ ಇವ್ರು ಬಂದು ಆಗಲೇ ಪಾಪುನ ಎತ್ಕೊಂಡಿದ್ನಲ್ವ, ಅವ್ರ ತಂಗಿ ಇವರು, ಇಬ್ಬರು ಸಿಸ್ಟರ್ಸು ಒಂದೇ ಹೇಳಿದ್ದು. ನನ್ನ ಚಾನಲ್ ಬಗ್ಗೆನೇ ಕೇಳ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ಇವರೆಲ್ಲನೂ ಕೂಡ ನೋಡ್ತಾರೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸೇ. ಏನು ಸ್ವಲ್ಪನೂ ಅಹಂ ಇಲ್ಲದೆ ಎಷ್ಟು ಇಷ್ಟಪಟ್ಟು ನನಗೆ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ನಿಮ್ಮಿಬ್ಬರಿಗೂ ಲಾವಣ್ಯ ಹಾಗೆ ಭವಾನಿ ಅಕ್ಕ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವೀಡಿಯೋಸ್ ಎಲ್ಲನೂ ಕೂಡ ಒರ್ಜಿನಲ್ ಆಗಿ ಇರುತ್ತೆ. ಸೊ ಬಟ್ ನೀವು ತುಂಬಾ ಮುಗ್ದೆ ಹಾಗೆ, ಇವರು ಲಾವಣ್ಯ ಅಲ್ಲ ಭವಾನಿ ಹೇಳಿದ್ರು. ಸೊ ತುಂಬಾ ನೀವು ನೋಡೋಕ್ಕೂ ಅಂದ್ಕೊಳ್ತೀವಿ, ಬಟ್ ನಿಮ್ಮ ಡೈರೆಕ್ಟಾಗಿ ನೋಡಿದ್ದಕ್ಕೆ ನೀವು ಹಾಗೇ ಇದ್ದೀರಾ. ಬಟ್ ಅದು ಎಷ್ಟು ತುಂಬ ಒಳ್ಳೆಯದಲ್ಲ, ಅದನ್ನು ಬದಲಾಯಿಸ್ಕೊಳ್ಳಿ, ಎಲ್ಲರನ್ನೂ ಬೇಗ ನಂಬೇಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ನ ವ್ಲಾಗ್ಸ್ ಇಷ್ಟೊಂದಿಲ್ಲ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ವೇಟಿಂಗ್ ಫಾರ್ ಯುವರ್ ವ್ಲಾಗ್ಸ್ ಅಂತ ಹೇಳಿದ್ರು, ಖುಷಿ ಆಯಿತು. ಹಾಗೆ ಬನ್ನಿ ಈಗ ಅಣ್ಣ ಅತ್ತಿಗೆ ಅವರು
ಗಿಫ್ಟ್ನ ಕೊಡ್ತಾಯಿದ್ದಾರೆ. ನೋಡಿ ನಮ್ಮ ಅಣ್ಣ ಇವರೇ, ನಮ್ಮ ದೊಡ್ಡಣ್ಣ ಹೊಸ್ಕೆ ಸಾಮಾನೆಲ್ಲನೂ ಕೂಡ ತೊಗೊಂಡು ಬಂದಿದ್ದರು. ಹಾಗೆ ಅದನ್ನೆಲ್ಲ ಕೊಟ್ಟು ಮುಟ್ಟಿಸಿ ಅದನ್ನೆಲ್ಲ ಕೆಳಗೆ ಇಟ್ಬಿಟ್ಟು ಈಗ ಗಿಫ್ಟ್ ಕೊಟ್ಟು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೀವಿ. ಈಗ ಒಬ್ಬೊಬ್ಬರಾಗಿ ನಮ್ಮ ಫ್ಯಾಮಿಲಿ ಎಲ್ಲನೂ ಕೂಡ ಜಾಯಿನ್ ಆಗ್ತಾಯಿದ್ದೀವಿ. ಹಾಗೆ ಅಕ್ಕ ಭಾವ. ಸೊ ವ್ಲಾಗ್ಸ್ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು ನನ್ನ ವ್ಲಾಗ್ಸ್ ಎಲ್ಲ ಎಷ್ಟೊಂದು ಇಷ್ಟಪಡ್ತೀರಾ ಅಂತ. ನನಗೆ ಗೊತ್ತಿಲ್ಲ, ನಾನು ಏನಂದರೆ ನೀವು ಇರೋದನ್ನ ಇದ್ದಂಗೆ ಒರಿಜಿನಲ್ ಆಗಿ ಮಾತಾಡ್ತೀರಾ ಅಂತ ಹೇಳಿದ್ರು. ಹೌದು, ಅದೇ ಅಲ್ವಾ ಫೇಕ್ ಅನ್ನೋದು ನನಗೆ ಗೊತ್ತೇ ಇಲ್ಲ. ನಾನು ಹೇಗಿದ್ದೀನಿ, ನಾನು ಹೇಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಅಂತಲೇ ಶೇರ್ ಮಾಡೋದು. కోమల బాగున్నామప్ప ఇవిడొస్తా ನಾವು ನಿಂತ್ಕೊಂಡಿದ್ದೀವಿ ಅಂದರೆ ಸ್ಟೇಜೇ ಕಮ್ಮಿ ಆಗುತ್ತೆ, ಸಾಕಾಗಲ್ಲ. ಯಾಕಂದರೆ ಅಷ್ಟೊಂದು ಜನ ಇದ್ದೀವಿ ಅಕ್ಕ ತಂಗಿದಿರು. ಸೊ ಕ್ಯೂಟ್ ಒಂದು ಫೋಟೋನ ತೆಗೆಸ್ಕೊಂಡು ಬಂದ್ವಿ. ಫೈನಲಿ ನಮ್ಮ ಆಂಟಿ ಹಾಗೆ ನಮ್ಮ ತಮ್ಮನ ಹೆಂಡ್ತಿ ಎಲ್ಲನೂ ಕೂಡ ವಿಡಿಯೋಸ್ ಮಿಸ್ ಆಗಬಾರ್ದು ಯಾರೂ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಒಂದು ಕಡೆ ನಾಚಿಕೆ ಆಗ್ತಿದೆ, ಇವತ್ತು ಸೆಲ್ಫ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ನಾನೇ ಒಬ್ಬಳೇ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ. ಫೈನಲ್ ಆಗಿ ಈಗ ನಮ್ಮ ಆಂಟಿ ನನ್ನ ತಮ್ಮನ ಹೆಂಡ್ತಿ ಗಿಫ್ಟ್ನ ಕೊಡೋಕ್ಕೆ ಹೋಗಿದ್ದಾರೆ. ಒಬ್ಬೊಬ್ಬರಾಗಿ ಇನ್ನು ನಾವು ಕೊಡಬೇಕು. ಗೆಸ್ಟ್ ಎಲ್ಲನೂ ಕೂಡ ಬರ್ತಾ ಇದ್ದಾರೆ. ಸೆಲ್ಫ್ ವಿಡಿಯೋ ನನ್ನ ಮಗ ಚಿಕ್ಕವನು ಯಾವಾಗೂ ತೆಗಿತಿದ್ದ. ಸೊ ಇವತ್ತು ಬೇಡ ಅಂದ್ಬಿಟ್ಟು ನಾನೇ ವಿಡಿಯೋ ಮಾಡ್ಕೊಳ್ಳೋಣ, ಅದನ್ನು ನಾನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಯಾವಾಗ್ಲೂ ಡಿಪೆಂಡ್ ಆಗಬಾರ್ದು. ಯಾಕೆ ನನಗೆ ಆ ಥರ ಮುಜುಗರ ಅನಿಸುತ್ತೆ, ಆ ಮುಜುಗರನ ಗಿಲ್ಟಿ ಎಲ್ಲರೂ ಇಷ್ಟಪಟ್ಟು ಎಲ್ಲರೂ ನನ್ನ ವ್ಲಾಗ್ಸ್ನ ಇಷ್ಟಪಟ್ಟು ವೆಯ್ಟ್ ಮಾಡುವಾಗ ನನಗೆ ಯಾಕೆ ಈ ಥರ ಅನಿಸುತ್ತೆ ಅಂದ್ಬಿಟ್ಟು ನನ್ನದನ್ನು ನಾನೇ ಮಾಡ್ಕೊಳ್ಬೇಕು ವೀಡಿಯೋಸ್ ಎಲ್ಲನೂ ಕೂಡ ಅಂತ ಆದಷ್ಟು ಇವತ್ತು ವಿಡಿಯೋ ನಾನೇ ಓನಾಗಿ ಮಾಡ್ತಾಯಿದ್ದೀನಿ. ಕೆಲವೊಂದು ಕಡೆ ನಾನು ಈ ಥರ ನನ್ನ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡೆ, ಕೆಲವೊಂದು ಕಡೆ ನಾನು ಎಲ್ಲಿ ನನ್ನದೇ ಒಂದು ಪಾತ್ರ ಇರುತ್ತಲ್ವ ಅಲ್ಲಿ ಹೋದಾಗ ಮಾತ್ರ ನಮ್ಮ ಮಕ್ಕಳೆಲ್ಲ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವೀಡಿಯೋಸ್ ಮಾಡಿಕೊಡೋದ್ರಲ್ಲಿ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅದೊಂದು ನನಗೆ ಇಷ್ಟ ಆಗುತ್ತೆ, ಲಕ್ಕಿ ಅಂತ ಅಂದ್ಕೊಳ್ತೀನಿ. ತಂಗಿ ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳು, ಹಾಗೆ ನಮ್ಮ ಸಿಸ್ಟರ್ಸು ಎಲ್ಲನೂ ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಆದಷ್ಟು ಈ ಫಂಕ್ಷನಲ್ಲಿ ಫುಲ್ ವಿಡಿಯೋ ನಾನೇ ಮಾಡಿದ್ದೀನಿ. ನನ್ನ ಮಗ ಇಬ್ಬರೂ ಮಾಡಿಕೊಟ್ಟಿಲ್ಲ. ಯಾಕಂದರೆ ಅವ್ನು ಚಿಕ್ಕವನು ಯಾಕೋ ಇವತ್ತು ಅವನು ಚೆನ್ನಾಗಿದ್ರೆ ಮಾಡಿಕೊಡ್ತಾನೆ. ಸ್ವಲ್ಪ ಅವನಿಗೆ ಹೆಲ್ತ್ ಸ್ವಲ್ಪ ಹುಷಾರಿಲ್ಲ, ಲೈಟಾಗಿ ಅವನು ಸ್ಯಾಡಾಗಿದ್ದಿದ್ದ ಕಾರಣ ನಾನೇ ಮಾಡಿಕೊಂಡೆ. ಸೊ ಫೈನಲಾಗಿ ನಮ್ಮ ಅಂಕಲ್ಸು, ನಮ್ಮ ಅಣ್ಣ, ನಮ್ಮ ಭಾವ, ಮೈದಂದಿರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಒಂದು ಗ್ರೂಪು ಹೆಣ್ಮಕ್ಳು ಹೆಂಗೆ ತೆಗೆಸ್ಕೊಂಡ್ವಲ್ಲ ಹಾಗೆ ಗಂಡು ಮಕ್ಕಳದು ಒಂದು ಗ್ರೂಪ್ ಫೋಟೋ. ಹಾಗೆ ಒಬ್ಬೊಬ್ಬರಾಗಿ ನಮ್ಮ ಫ್ಯಾಮಿಲಿದಾಯಿತು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿದ್ದು. ಈಗ ನಮ್ಮ ದೊಡ್ಡಕ್ಕ, ಎರಡನೇ ಅಕ್ಕನ ಫ್ಯಾಮಿಲಿ, ಅವರು ಎಲ್ಲ ಒಂದೇ, ಹಂಗೆ ಅಕ್ಕ ತಂಗಿದಿರು ಹಾಗೆ ಅಳಿಯಂದಿರು ಎಲ್ಲ ಈ ಥರ ಒಂದೊಂದು ಸ್ಪೆಷಲ್ ಗ್ರೂಪ್ ಫೋಟೋಸು. ನಮ್ಮದೇ ಬೇರೆಯವ್ರ ಫಂಕ್ಷನಲ್ಲೇ ನಾವು ಇಷ್ಟೆಲ್ಲ ತೆಗೆಸ್ಕೊಳ್ತೀವಿ. ಬಟ್ ನಮ್ಮದೇ ಓನ್ ಫಂಕ್ಷನ್ ಅಂದರೆ ನೀವು ಹೇಳ್ಬೇಕೇ ಆಗಿಲ್ಲ, ಕೇಳಬೇಕೇ ಆಗಿಲ್ಲ. ಆ ಫೋಟೋ ಅವರೇ ಅಂದ್ಕೊಂಡಿರ್ತಾರೆ ಇವರೇ ಇದ್ದಾರಲ್ಲಪ್ಪ ಅಂತ. ಸೊ ಅಷ್ಟೊಂದೆಲ್ಲ ಫೋಟೋಸ್ ತೆಗೆಸ್ಕೊಂಡ್ಬಿಟ್ಟಿದ್ದೀವಿ. ನಮ್ಮದೇ ಅಲ್ವಾ, ನಮ್ಮ ಅವ್ವ ಜಾಸ್ತಿ ಇರಬೇಕು ಅಂದ್ಬಿಟ್ಟು. ಸೊ ಗೊತ್ತಿಲ್ಲ ಏನೇನೆಲ್ಲ ಎಷ್ಟೆಷ್ಟು ಫೋಟೋಸ್ ತೆಗೆದಿದ್ದೀವಿ ಅಂತಲೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗೆಲ್ಲ ವೀಡಿಯೋಸ್ ಫೋಟೋಸ್ ಮಾಡಿಸ್ಕೊಂಡ್ವಿ. ಹಾಗೆ ಈಗ ಎಲ್ಲ ಚೈಲ್ಡ್, ಇವಾಗ ನಮ್ಮ ಮಕ್ಕಳೆಲ್ಲ ಗ್ರೂಪು ಒಂದು ಫೋಟೋ ತೆಗ್ಸೋಣ ಅಂದ್ಬಿಟ್ಟು. ಯಾಕಂದರೆ ಜನ ಜಾಸ್ತಿ ಆಗ್ತಾ ಇದ್ದಂಗೆ ಇದೆಲ್ಲ ತೆಗ್ಸೋಕ್ಕೆ ಕಷ್ಟ ಆಗುತ್ತೆ, ಆಗೋದಿಲ್ಲ. ಹಂಗಾಗ್ಬಿಟ್ಟು ನೋಡಿ ಆ ಫೋಟೋ ಸ್ಟುಡಿಯೋರಿಗಂತೂ ಹುಚ್ಚಿಡ್ದುಬಿಡ್ತು ಇವ್ರನ್ನ ನಿಲ್ಲಿಸೋ ಅಷ್ಟೊತ್ತಿಗೆ. ಒಬ್ಬರು ಒಂದು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಮಾಡ್ತಾರೆ.
ನೋಡಿ ಕ್ಯೂಟ್, ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರೇ ಹೆಣ್ಮಕ್ಳು ಅಂತ ಯಾವಾಗಲೂ ಹೇಳ್ತೀನಲ್ವ. ನೋಡಿ ಎಷ್ಟು ಜನ ಇದ್ದಾರೆ. ಹಾಗೆ ನಮ್ಮ ಮಕ್ಕಳನ್ನ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ತಂಗಿ ಜೊತೆಯಲ್ಲಿ ಒಂದು ಅವರಿಬ್ಬರದ್ದು ಸಿಂಗಲ್ ಫೋಟೋನ ತೆಗೆಸ್ದೆ. ಫೈನಲಿ ನಾನು ನನ್ನ ಮಕ್ಕಳು ಆಚೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಈಗ ನೋಡಿ ಫ್ಯಾಮಿಲಿ ಮೆಂಬರ್ಸೇ. ನಾನು ಮೊನ್ನೆ ಜಾತ್ರೆ ವೀಡಿಯೋ ಹಾಕಿದ್ದೆ ಚೌಡೇಶ್ವರಿದು, ಲಕ್ಷ್ಮಿ ಅಂದ್ಬಿಟ್ಟು. ಅವರು ಕೂಡ ಬಂದರು. ಅವ್ರ ವೀಡಿಯೋಗೆ ಅವರು ಕೂಡ ಯೂಟ್ಯೂಬರ್ರೆ, ಅವರು ಕೂಡ ವ್ಲಾಗ್ ಶೂಟ್ ಮಾಡಿಕೊಂಡ್ರು. ನನ್ನ ವೀಡಿಯೋಗೆ ನಾನು ವೀಡಿಯೋ ಮಾಡಿಕೊಂಡೆ. ಅವ್ರ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಈಗ ನೋಡಿ ಎಲ್ಲರೂ ಕೂಡ ಫ್ಯಾಮಿಲಿ. ನಾನು ಒಬ್ಬೊಬ್ಬರನ್ನ ಒಂದೊಂದು, ನನಗೇನೆಂದರೆ ಕೆಲವರು ಅಂದ್ಕೊಳ್ಬೋದು ಪಾರ್ಶಾಲಿಟಿ ಮಾಡ್ತಾರೆ. ಸೊ ನನ್ನ ಹತ್ರ ಆ ಪಾರ್ಶಾಲಿಟಿ ಇಲ್ಲ. ನನಗೆಲ್ಲರೂ ಸಮಾನೆ. ಅವ್ರು ಬೆಳಿಬೇಕು, ಇವ್ರು ಬೆಳಿಬಾರ್ದು ಅನ್ನೋ ಉದ್ದೇಶ ಕೆಲವ್ರಿಗಿರುತ್ತೆ. ಸೊ ಖಂಡಿತ ನನ್ನಲ್ಲಿ ಅದಿಲ್ಲ. ಏನೋ ಕೊನೆವರೆಗೂ ಯಾರೋ ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ತುಂಬಾ ಶಾರ್ಟ್ ಲೈಫು. ಮನುಷ್ಯನ ಜೀವನ ಒಂದು ವೆರಿ ಶಾರ್ಟ್. ಅದರಲ್ಲಿ ನಾವು ಏನನ್ನು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನೇ ಒಂದೇ ಬರೋದು. ಎಷ್ಟು ದುಡ್ಡು ಮಾಡಿದ್ದೀವಿ, ಎಷ್ಟು ಆಸ್ತಿ ಮಾಡಿದ್ದೀವಿ, ಎಷ್ಟು ಹಣ ಒಡವೆ ಅನ್ನೋದು ಖಂಡಿತ ಬರೋದಿಲ್ಲ. ನಮ್ಮ ಗುಣ, ಹಾಗೆ ನಾವು ಎಷ್ಟು ಗುಣನ ಸಂಪಾದಿಸಿದ್ದೀವಿ ಅನ್ನೋದು ಒಂದೇ ಇಂಪಾರ್ಟೆಂಟ್. ಅದನ್ನು ಮಾತ್ರ ತೊಗೊಂಡೋಗೋಕ್ಕೆ ಸಾಧ್ಯ. ಹಾಗಾಗ್ಬಿಟ್ಟು ನನಗೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ. ಪರವಾಗಿಲ್ಲ, ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಸಂತೋಷ. ಅವ್ರನ್ನ ಇಲ್ಲಿ ಶೋ ಅಪ್ ಮಾಡಬಾರ್ದು ಅನ್ನೋದು ನನಗೆ ಉದ್ದೇಶ ಇಲ್ಲ. ಸೊ ಫೈನಲಿ ಏನಾದರೂ ಅಂದ್ಕೊಳ್ಳಿ, ನನ್ನ ಕ್ಯಾರೆಕ್ಟರ್ ಇದೇನೆ, ನಾನು ಇರೋದು ಹಿಂಗೇನೆ. ಒಬ್ರಿಗೋಸ್ಕರ ನಾನು ಬದಲಾವಣೆ ಆಗೋದು ಇಲ್ಲ, ನಾನು ಅದನ್ನ ಬದಲಾಯಿಸ್ಕೊಳ್ಳೋದು ಇಲ್ಲ. ನಾನೇ ನಾನಾಗಿರಬೇಕು ಅನ್ನೋ ಶಕ್ತಿ ನನಗೆ ತುಂಬಾ ಚೆನ್ನಾಗಿ ಕೊಟ್ಟೋಗಿದ್ದಾರೆ. ನನ್ನ ಹಸ್ಬೆಂಡ್ ಕಲಿಸಿರೋದನ್ನೇ ಅದೇ. ಹೆಣ್ಮಕ್ಳಿಗೆ ಹೇಗಿರಬೇಕು ಅನ್ನೋದನ್ನು ದೊಡ್ಡವ್ರು ಮಾಡಿರೋ ಅದನ್ನು ಕೂಡ ಪಾಲಿಸ್ತೀನಿ. ಬಟ್ ಹೇಗಿರಬೇಕು, ನಾನು ಏನು ಅನ್ನೋದನ್ನ ನಾನು ಚೆನ್ನಾಗೇ ತಿಳಿಸಿ ಹೋಗಿದ್ದಾರೆ. ಸೊ ಫೈನಲಾಗಿ ನಾನು ಫೋಟೋಸ್ ಸಿಂಗಲಾಗಿ ತೆಗೆಸ್ಕೊಂಡೆ. ಅದನ್ನು ಅವ್ರ ಕ್ಯಾಮ್ರಾದಲ್ಲಿ ಹೇಗೆ ಬಂದಿದೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಕ್ಯಾಮ್ರಾ ಅಂಕಲಿಗಂತೂ ಸುಸ್ತಾಗ್ಬಿಟ್ಟಿರುತ್ತೆ. ಸಪೋರ್ಟ್ ಮಾಡಿ. ಸೊ ಹೇಗಿದ್ದೀವಿ ಅಂತ ಕೂಡ ನಾನು ಕಮೆಂಟ್ ಮಾಡಿ, ನಮ್ಮ ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೌದು, ನಮ್ಮ ಡ್ರೆಸ್ ಹೆಂಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿ ಜಾಸ್ತಿ ಎಂಜಾಯ್ ಮಾಡಿ ಇವತ್ತಿನ ಫಂಕ್ಷನ್ ಮಾರ್ನಿಂಗಿಂದ. ಲಿಫ್ಟಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಬೇಡಿ. ಫಂಕ್ಷನ್ ನಡೀತಾ ಇದೆ, ಬಟ್ ನಾವು ಲಿಫ್ಟಲ್ಲಿ ರೀಲ್ಸ್ ಮಾಡೋಕ್ಕೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆಯಿಂದ ಒಂದು ರೀಲ್ಸ್ ನ ಎತ್ತಿಟ್ಕೊಂಡು ಒಂದು ವಾರದಿಂದ ಸೇವ್ ಮಾಡ್ಕೊ ಅಂತ ಆಗ್ತಾನೆ ಇಲ್ಲ. ಒಂದು ರೀಲ್ ಮಾಡಕ್ಕೂ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ಇವಾಗ ಮಾಡ್ಲೇಬೇಕು ಅಂದ್ಬಿಟ್ಟು ಸೊ ಟೆರೆಸ್ ಮೇಲೆ ಬರ್ತಾ ಇದೀವಿ. ಸೊ ನೋಡೋಣ ಆಗುತ್ತೋ ಇಲ್ವೋ ನೋಡೋಣ. ಇನ್ಸ್ಟಾಗ್ರಾಮಿಗೆ ಫೈನಲ್ ಆಗಿ ಟೆರೆಸ್ಗೆ ಬಂದಿಲ್ಲ, 3rd ಫ್ಲೋರಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಮಕ್ಕಳು ನೋಡಿ ಇಷ್ಟು ಗುಂಪು ಬಂದಿದೆ. ನಾನು ನನ್ನ ಸಿಸ್ಟರ್ ಬಂದಿದ್ದಕ್ಕೆ ನಮಗೆ ಸೆಕ್ಯೂರ್ ಅವರಪ್ಪ. ನಾವು ಏನು ಅನ್ಕೊತೀವಿ, ನಮ್ಮ ಫ್ಯಾಮಿಲಿನೇ ಆಗಿದೆ, ನಮಗೆ ಸಪೋರ್ಟ್ ಜಾಸ್ತಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಅಷ್ಟೇ. ಟೆರೆಸ್ ಮೇಲೆ ಏನಕ್ಕೆ ಹೋಗ್ತೀರಾ, 3rd ಫ್ಲೋರಲ್ಲಿ ಚೆನ್ನಾಗಿದೆ, ಇಲ್ಲಿ ಮಾಡಿ ಬನ್ನಿ ಮಮ್ಮಿ ಅಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇದನ್ನು ಕೂಡ ಫಂಕ್ಷನ್ ಹಾಲೇನೆ. ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಸೀನ್ರೀಸ್ ಎಲ್ಲನೂ ಕೂಡ. ಸೊ ಇಲ್ಲೇ ಫೈನಲಿ ಮಾಡೋಣ ಅಂತ ನಾನು ಲತಾ ಫಿಕ್ಸ್ ಆದ್ವಿ. ಸೊ ನೋಡೋಣ, ಇದೆಲ್ಲ ನಮಗಿಂದ ಸಾಧ್ಯ ಇಲ್ಲ, ಯಾರು ಮಾಡಬೇಕೋ ಅವರಿಗೇ ಸಾಧ್ಯ. ನಮಗೆ ರೀಲ್ಸ್ ಎಲ್ಲ ಅಷ್ಟು ಮಾಡೋಕ್ಕೆ ನಮಗೆ ಪ್ರಾಕ್ಟೀಸ್ ಇಲ್ಲ ಅಲ್ವಾ, ಆಗಿಂದಾಗೆ ಮಾಡೋದಂದರೆ ಕಷ್ಟನೇ. ಅಯ್ಯೋ ಒತ್ತುತ್ತಾ ಉಂಡರೆ ಊರ್ಕೊಂಡಪ್ಪ. ಸೊ ಫೈನಲಿ ನೋಡಿ ಇನ್ಸ್ಟಾಗ್ರಾಮಿಗೆ 1-2 ರೀಲ್ಸ್ ಮಾಡಿ. ನಮಗೆ ಅದೆಲ್ಲ ಸಾಧ್ಯ ಇಲ್ಲ ಬಿಡಿ, ಆಗಲ್ಲ. ಅದು ಏನಿದ್ರು ಪ್ರಾಕ್ಟೀಸ್ ಇರಬೇಕು ನಮ್ಮಂಥವ್ರಿಗೆ, ಕಷ್ಟನೇ. ಸೊ ಬೆಟರ್ 1-2 ಮಾಡ್ಕೊಂಡ್ವಿ. ತುಂಬಾ ಕಷ್ಟಪಟ್ವಿ, ಜಾಸ್ತಿನೇ ಕಷ್ಟ ಆಯ್ತು. ಅದಕ್ಕೆ ಪ್ರಾಕ್ಟೀಸ್ ಇರ್ಬೇಕು. ಫೋನ್ಗಳು ಮಾಡ್ತಾ ಇದ್ರೆ ನಾವಿಬ್ರು ಕಳೆದೋಗಿದೀವಿ ಅಂತ ಅದಕ್ಕೆ ಓಡೋಗ್ತೀವಿ. ಅದಕ್ಕೆ ಏನೋ ನಮಗೆ ಕೈಯಲ್ಲಿ ಆದಷ್ಟು ನಾಡೇನು ಪ್ರಾಕ್ಟೀಸ್ ಎಲ್ಲ ಏನಿಲ್ಲ. ಇವಾಗ ನೋಡಿದ್ದೆ ಇವಾಗ ಮಾಡಿದ್ದು ಅಷ್ಟೇ. ಪ್ರಾಕ್ಟೀಸ್ ಎಲ್ಲ ಏನಿಲ್ಲ. ಸೊ ಪಾಪ ಎಷ್ಟೊತ್ತಾಯ್ತು, 1/2 hour ಇಂದ ಹೋಗಿದ್ವಿ. ಇವಾಗ ಫಂಕ್ಷನ್ ಹಾಲಲ್ಲಿ ಹುಡುಕ್ತಾ ಇದ್ದಾರೆ ನಮ್ಮನ್ನ, ಎಲ್ಲೋಗ್ಬಿಟ್ರಿ ಇವ್ರಿಬ್ರು ಅಂತ ಫೋಟೋಸ್ಕಂತ ಹೇಳಿ ಬಂದ್ವಿ. ಬನ್ನಿ.
ಫೈನಲಿ ಬಂದ್ವಿ. ಲತಾ ಅವ್ರ ಫ್ಯಾಮಿಲಿಯವರೆಲ್ಲನೂ ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ಅವರೊಟ್ಟಿಗೆನೂ ಕೂಡ ಮಾತಾಡಿಸಿ ಕ್ಲಿಪ್ಪಿಂಗ್ ಮಾಡಿಕೊಂಡು ಮೇಲೆ ಹೋಗಿದ್ವಲ್ಲ, ಕೆಲವೊಂದು ವೀಡಿಯೋಸ್ ಒಂದು 4 ರೀಲ್ಸ್ನ ಮಾಡಿಕೊಂಡು ಅದನ್ನು ಹಾಗೇ ಡ್ರಾಪಲ್ಲಿ ಇಟ್ಟಿದ್ದೀವಿ. ಸೊ ಗೊತ್ತಿಲ್ಲ ಯಾವುದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿಲ್ಲ ಅಂತ ಗೊತ್ತಿಲ್ಲ. ನೋಡಿ, ಈಗ ನನ್ನ ತಂಗಿ ಶ್ವೇತಾ ಹಾಗೆ ಅವ್ರ ಹಸ್ಬೆಂಡು ಮಗಳು, ಅವ್ರಿಗೆ ಒಬ್ಬಳೇ ಮಗಳು. ನನ್ನ ಐಡಿಯಾ ನೋಡಿ, ಈ ಥರ ಕೂರಿಸಿ ಫೋಟೋಸ್ ನಾನೇ ಓನಾಗೆ ಹೇಳಿ ಫೋಟೋಗ್ರಾಫರಿಗೆ ಈ ಥರ ಎಲ್ಲ ಫೋಟೋಸ್ನ ಮಾಡಿಸ್ತಾ ಇದ್ದೀನಿ. ಸೊ ಹೌದು, ನಮಗೊಂದೊಂದು ಪ್ಲ್ಯಾನ್ ಬರುತ್ತೆ, ಅವ್ರಿಗೂ ಒಂದೊಂದು ಐಡಿಯಾಸ್ ಇದೆ, ನಮ್ಮದೇ ಒಂದು ಸ್ಪೆಷಲ್ ಐಡಿಯಾಸ್ ಅಲ್ವಾ. ಹಂಗಾಗಿ ಸೊ ಚೆನ್ನಾಗಿದೆ, ಚೆನ್ನಾಗಿ ಬಂತು. ಆಲ್ಮೋಸ್ಟ್ ನಾವು ಮೇಲೆ ಹೋಗಿ ಬರೋ ಅಷ್ಟೊತ್ತಿಗೆ ಎಷ್ಟೋ ಜನ ನೆಂಟರು ಬಂದು ಹೋಗಿದ್ದಾರೆ. ಅಂದರೆ ತುಂಬಾ ವೀಡಿಯೋ ಮಾಡ್ಕೊಂಡಿಲ್ಲ, ನಮ್ಮ ಫ್ಯಾಮಿಲಿದು ಬೇಕಾಗಿರೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ವೀಡಿಯೋ ಮಾಡಿಬಿಟ್ರೆ ವೀಡಿಯೋ ಇದೇ ಆಲ್ಮೋಸ್ಟ್ ಲೆಂತ್ ಆಗಿಬಿಟ್ಟಿದೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕಿದರೆ ಇನ್ನೂ ಲೆಂತ್ ಆಗಿಬಿಡ್ತಾಯಿತ್ತು. ನಾನು ಶ್ವೇತಾ ಒಂದೇ ಥರ ಸ್ಯಾರಿ ಬಟ್ ಕಲರ್ ಚೇಂಜ್ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅವಳು ಒಂದು ಫೋಟೋನ ವೀಡಿಯೋಸ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಲತಾ ಅವರ ಹಸ್ಬೆಂಡು. ಹಾಗೆ ನೋಡಿ, ನಮ್ಮ ಇಬ್ಬರು ಕ್ಯೂಟೀಸ್ಗಳನ್ನ ಒಟ್ಟಿಗೆ ಕೂರಿಸಿ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸಿಸ್ಟರ್ದ ಮಗಳದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮೇಕಪ್ಪು, ಹೇರ್ ಸ್ಟೈಲ್ ಸೇಮ್ ಅರುಂಧತಿ ಮೂವಿಯಲ್ಲಿ ಹೇಗಿದ್ದಾಳೆ ಹಾಗೆ ಕಾಣಿಸ್ತಾ ಇದ್ದಾಳೆ. ಸ್ಯಾರಿ ಕಲರ್ ಎಲ್ಲನೂ ಕೂಡ. ಫೈನಲಿ ಊಟಕ್ಕೆ ಬಂದ್ವಿ. ಅಡುಗೆಗಳೆಲ್ಲ ಏನೆಲ್ಲ ಮಾಡಿಸಿದ್ದಾರೆ ನೋಡಿ. ಬಟ್ ಇಲ್ಲಿ ನನಗೇನು ಪ್ರಾಬ್ಲಮ್ ಅಂದರೆ, ನನ್ನ ಫೋನ್ನಲ್ಲಿ ಚಾರ್ಜಿಂಗ್ ಇಲ್ಲ, ಬ್ಯಾಟ್ರಿ ಲೋ ಆಗಿದೆ, 3% ಇದೆ. ಆದ್ರೂ ಇದನ್ನು ಮಿಸ್ ಮಾಡಬಾರ್ದು, ಕೊನೆವರೆಗೂ ವಿಡಿಯೋ ಇರಬೇಕು ಅಂತ. ಅಡುಗೆಗಳಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ದಿದ್ದು, ಊಟ ಚೆನ್ನಾಗಿದೆ, ಊಟಗಳು ಚೆನ್ನಾಗಿದೆ ಅಂತ. ಇದನ್ನು ನಾನು ಮಿಸ್ ಮಾಡದೆ ವಿಡಿಯೋ ಮಾಡಬೇಕು ಅಂತ ಆದಷ್ಟು ಬೇಗ ಫೋನ್ ಸ್ವಿಚ್ ಆಫ್ ಆಗೋದ್ರಲ್ಲಿ ನಿಮಗೆ ವಿಡಿಯೋನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಡುಗೆಗಳು ತುಂಬಾ ಚೆನ್ನಾಗಿತ್ತು. 3 ಥರ ಪಲ್ಯ, ಹಾಗೆ ಪೂರಿ, ಸಾಗು. ಪೂರಿ ಎಲ್ಲ ನಾವು ಕೂತಾಗ ಬಿಸಿ ಮಾಡ್ಕೊಂಬಂದು ಬಡಿಸ್ತಾ ಇದ್ದಾರೆ. ಬಟ್ ಒಂದೇ ಹಾಕಿಸ್ಕೊಂಡ್ವಿ, ಯಾಕಂದರೆ ವೆರೈಟೀಸ್ ಜಾಸ್ತಿ ಇದೆ ಅಂದ್ಬಿಟ್ಟು. ಸ್ವೀಟಲ್ಲಿ 3 ಟೈಪ್ ಆಫ್ ಸ್ವೀಟು. ಒಂದು ಚಿರೋಟಿ, ಇದು ಬಂದು ಚಿರೋಟಿ ಊಟ. ನನಗಂತೂ ಫೇವ್ರೇಟು ಚಿರೋಟಿ. ಅದರಲ್ಲೂ ಕ್ವಾಂಟಿಟಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಸ್ವೀಟಲ್ಲಿ 3 ಸ್ವೀಟು, ಚಿರೋಟಿ, ಹಾಗೆ ಗಸಗಸೆ ಪಾಯಸ, ಒಂದು ಸೀಸನಲ್ ಸ್ವೀಟ್ ಅಂದರೆ ಮ್ಯಾಂಗೋ ಸೀಸನ್ ಅಲ್ವಾ ಇದು, ಹಂಗಾಗ್ಬಿಟ್ಟು ಮ್ಯಾಂಗೋ ಹಲ್ವನ ಮಾಡಿಸಿದ್ರು. ಅಡುಗೆಗಳಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಕೂಡ ಫೇವರು. ಬಜ್ಜಿ ಎಲ್ಲನೂ ಬಿಸಿ 10 ಗಂಟೆ ಆದ್ರೂ ನಾವು ಕೂತಾಗ ಬಿಸಿ ಮಾಡ್ಕೊಂಬಂದು ಬೇಕಂತ ಬಡಿಸ್ತಾ ಇದ್ದಾರೆ. ಬಜ್ಜಿ ಆಗಲಿ, ಪೂರಿ ಆಗಲಿ. ಬಟ್ಟು ಮಶ್ರೂಮ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು, ಹೇಳೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಮೈದಾ ಇನ್ನೊಂದು ಸತಿ ಕರೆಸಿ ಬಿಸಿ ಇದೆ ತಿನ್ನಿ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬಡಿಸಿದ್ರು. ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಫೋಟೋಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಫೋಟೋಸ್ ಆ್ಯಡ್ ಮಾಡಿರ್ತೀನಿ, ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.